ಅದಕ್ಕೆ ಜನ ಬೆಲ್ಲದವ್ರೆ ಸ್ಟೇಟ್ಮೆಂಟ್ ಕೊಡ್ಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಹೇಳಿದ್ರು 224ರಲ್ಲಿ 48 ಜನರದ್ದು ಇದೈತೆ ಅಂತ ಹೇಳಿ. ನಾನು ವಿನಂತಿ ಮಾಡ್ತೇನೆ ರಾಜಣ್ಣ ಅವರಿಗೆ, ಯಾರು 48 ಜನರ ಮೇಲೆ ಈ ಟೈಪ್ ಮಾಡಿದ್ದಾರೆ ಹೇಳಿ ಅವರು. ಇವ್ರದೈತು ಯಾರ್ದೈತಿ, ಯಾರು ಮಾಡಿದಾರ, ಏನಾಗತೈತಿ ರಾಜ್ಯದಾಗ? ಸ್ಟೇಟ್ಮೆಂಟ್ ಕೊಡ್ಲಿ ಅವ್ರು ಹೇಳಕ್ಕೆ ಅವ್ರು ಸ್ಟೇಟ್ಮೆಂಟ್ ಮಾಡ್ಲಿ. ಅದ್ ಎನ್ಕ್ವೈರಿ ಮಾಡಿ ಬರೀ ನಮ್ಮ ರಾಜ್ಯದವರೇ ಅಲ್ಲ, ಬರೀ ನಮ್ಮ ರಾಜ್ಯದವರೇ ಅಲ್ಲ, ರಾಜನ್ ಅವರೇ ಬರೀ ನಮ್ಮ ರಾಜ್ಯದವರೇ ಅಲ್ಲ, ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಇದಾವೆ. ಓಕೆ, ಅದಕ್ಕೆ ತನಿಖೆ ಆಗ್ಲಿ ಅಂತ ಹೇಳೋದು ಮಾನೀಗ. ಈಗ ಗೃಹ ಸಚಿವ ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೆ ಚರ್ಚೆ ಅಂತ ಬೇಡ, ಮತ್ತೆ ಬಜೆಟ್ ಸಮಯ ಮಾತಾಡಿ. ಆಯ್ತಾಯ್ತು. ಮಾನ್ಯ ಅಧ್ಯಕ್ಷರೇ, ಬಸವರಾಜ್ ಯತ್ನಾಳ್ರವರು ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಮಾನ್ಯ ಸುನಿಲ್ ಕುಮಾರ್ ಅವರು ಮತ್ತು ಮುನಿರತ್ನ ಅವರು ಕೂಡ ಭಾಳ ಆವೇಶಭರಿತವಾಗಿ ಮುನಿರತ್ನ ಅವರು ಮಾತನಾಡಿದ್ದಾರೆ. ಇದು ಬಹುಶಃ ಈ ಸದನದ ಪ್ರತಿಯೊಬ್ಬ ಸದಸ್ಯನ ಪ್ರಶ್ನೆ. ಒಬ್ಬರಿಗಾಯ್ತು ಇಬ್ಬರಿಗಾಯ್ತು ಅನ್ನೋದು ಬರೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಯಾಕೆಂದರೆ ಕರ್ನಾಟಕದ ವಿಧಾನಮಂಡಲ ಏನಿದೆ, ಇಡೀ ದೇಶದಲ್ಲಿ ಭಾಳ ಗೌರವವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಈ ಸದನದ ಸದಸ್ಯರು ಭಾಳ, ನಮ್ಮ ತಂದೆಯವರು ಕೂಡ 52ರಲ್ಲಿ ಮೇಲ್ಮನೆಯ ಸದಸ್ಯರಾಗಿದ್ದರು. ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಸದನದಲ್ಲಿ ಸದಸ್ಯರಾಗಿ ಅವರ ಕುರುಹುಗಳನ್ನು ಈ ರಾಜ್ಯದಲ್ಲಿ ಬಿಟ್ಟೋಗಿದ್ದಾರೆ, ಅವರ ಆದರ್ಶಗಳನ್ನು ಬಿಟ್ಟೋಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಸದನದ ಗೌರವವನ್ನು ಕಾಪಾಡಬೇಕಾದ್ರೆ, ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ, ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು. ಇಲ್ಲದೆ ಹೋದರೆ, ಇದನ್ನು ಹೀಗೆ ನಡೆಸ್ಕೊಂಡು ಹೋದರೆ ಬಹುಶಃ ಭಾಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ. ಇದು ಗೊತ್ತಾಗಲಿ, ಇದು ಯಾವ ರೀತಿ, ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.